ಜುಲೈ 24ನೇ ತಾರೀಕು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಖುದ್ದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ರಾಹುಲ್ ಗಾಂಧಿ ಅವರೇ ಮಾಡ್ತಾರೆ ಅಂತ. ಇಂಟ್ರೆಸ್ಟಿಂಗ್. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ಜುಲೈ 24ನೇ ತಾರೀಕು ವೀಕ್ಷಕರ ಸಭೆಯನ್ನ ಕರೆಯಲಾಗಿದೆ. ವೀಕ್ಷಕರು ಉಸ್ತುವಾರಿಗಳ ಸಭೆಯಲ್ಲಿ ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ. ಮಾನಿಟರಿಂಗ್ ಅನ್ನೋದನ್ನ ಎಷ್ಟರ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ ವಿಚಾರದಲ್ಲಿ ಹೈಕಮಾಂಡ್ ಮಾಡ್ತಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು. ಖುದ್ದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಅವರು ಇರ್ತಾರೆ. ಸೊ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನ ಮಾಡಲಾಗತ್ತೆ. ಪ್ರತಿ ಹಂತದಲ್ಲೂ ಕೂಡ ನಾವು ಗಮನ ಕೊಟ್ಟಿದ್ದೀವಿ, ನಾವು ಪ್ರೋ ಆಕ್ಟಿವ್ ಇದ್ದೀವಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಜನರೇಷನ್ ಶಿಫ್ಟ್ ಟು ಸ್ಮೂತ್ ಟ್ರಾನ್ಸಿಷನ್ನ ಬಳಿಕದ ಪ್ರಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಅವರ ಭಾಗಿದಾರಿಕೆ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ರಾಹುಲ್ ಗಾಂಧಿ ಅವರ ಭಾಗಿ ಯಾವ ರೀತಿ ಸಂದೇಶವನ್ನು ಕೊಡುತ್ತೆ ಅಂತ. ಸಾಮಾನ್ಯವಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ PCC ಮತ್ತು AICC ಹೈಕಮಾಂಡ್ ನೇತೃತ್ವದಲ್ಲಿ ಆಗ್ತಾ ಇತ್ತು, ನಾಯಕರ ನೇತೃತ್ವದಲ್ಲಿ. ಈಗ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗೋದ್ರ ಮೂಲಕ ಏನು ಸಂದೇಶ? ಮಮತಾ, ಮೊದಲನೇದಾಗಿ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಉಸ್ತುವಾರಿಗಳನ್ನ ಮತ್ತು ವೀಕ್ಷಕರುಗಳನ್ನ ಈಗಾಗಲೇ ನೇಮಕ ಮಾಡಲಾಗಿದೆ ಮತ್ತು ಅವರು AICC ಮಟ್ಟದಲ್ಲಿ ಕೂಡ ನೇಮಕ ಆಗಿದ್ದಾರೆ. ಹಾಗಾಗಿ ಎಲ್ಲಿ ಪಕ್ಷದ ಪ್ರಾಬಲ್ಯ ಉಳಿದೆಯೋ ಅಂಥ ರಾಜ್ಯಗಳಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮೂಲಕ ಒಂದು ಅರ್ಹರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಪ್ರಕ್ರಿಯೆಯ ಭಾಗವಾಗಿ ಈ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗ್ತದೆ. ಇದೇ ಜುಲೈ 24ನೇ ತಾರೀಕು KPCC ಕಚೇರಿಯಲ್ಲಿ ವೀಕ್ಷಕರು ಮತ್ತು ಉಸ್ತುವಾರಿಗಳ ಜೊತೆಗೆ ಸಭೆ ಇದೆ. ಆ ಸಭೆಯನ್ನು ನೇರವಾಗಿ ರಾಹುಲ್ ಗಾಂಧಿ ಅವರು ನಡೆಸ್ತಾರೆ. ಅಂದರೆ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನೀವು ಅನುಸರಿಸಬೇಕಾದಂಥ ಮಾನದಂಡಗಳೇನು, ಏನಕ್ಕೆ ಆದ್ಯತೆಯನ್ನು ಕೊಡಬೇಕು, ಕಾರ್ಯಕರ್ತರಿಗೆ ಹೇಗೆ ಮಣೆ ಅಥವಾ ಅವರ ಅಭಿಪ್ರಾಯಗಳಿಗೆ ಹೇಗೆ ಮಣೆ ಹಾಕಬೇಕು ಅನ್ನೋದ್ರ ಬಗ್ಗೆ ಖುದ್ದಾಗಿ ವೀಕ್ಷಕರುಗಳಿಗೆ ಮತ್ತು ಉಸ್ತುವಾರಿಗಳಿಗೆ ರಾಹುಲ್ ಗಾಂಧಿ ಅವರೇ ಕೆಲವು ಸೂಚನೆಯನ್ನು ಕೊಡ್ತಾರೆ. ಆ ಮೂಲಕವಾಗಿ AICC ಇಂದಲೇ ಮೈಕ್ರೋ ಮ್ಯಾನೇಜ್ಮೆಂಟ್ ನಡೆಯುತ್ತೆ. ಸೂಕ್ತವಾದ ಅಧ್ಯಕ್ಷರುಗಳ ಆಯ್ಕೆಯ ಮೂಲಕ ಪಕ್ಷ ಸಂಘಟನೆಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಸರ್ಕಾರ ಅಧಿಕಾರದಲ್ಲಿ ಇರುವಂತಹ ರಾಜ್ಯವಾದಂಥ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಗೂ ಕೂಡ ನಾವು ಅಷ್ಟೇ ಆದ್ಯತೆಯನ್ನು ಕೊಡ್ತೀವಿ ಅನ್ನುವಂಥ ಸಂದೇಶವನ್ನು ರವಾನಿಸುವ ಭಾಗವಾಗಿ 24ನೇ ತಾರೀಕು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಸಂಘಟನೆಗೆ ಹೆಚ್ಚು ಫೋಕಸ್ ಅನ್ನ AICC ಮಾಡ್ತಿದೆ ಅನ್ನೋದಕ್ಕೆ ಇದು ರೀಸೆಂಟ್ ಎಕ್ಸಾಂಪಲ್.